ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕಾವ್ಯ ವಿಜಯಗೌಡ ಯೂಟ್ಯೂಬ್ ಚಾನಲ್. ಸೊ ನಾವು ಸ್ವಂತ ಮನೆಯಿಂದ ಬಾಡಿಗೆ ಮನೆಗೆ ಆಲುಕ್ಸಿರೋದನ್ನ ನೀವು ಲಾಸ್ಟ್ ವ್ಲಾಗಲ್ಲಿ ನೋಡಿದ್ದೀರಾ. ಸೊ ಆಲುಕ್ಸಿ ನೆಕ್ಸ್ಟ್ ಡೇ ನಾವು ಶಿಫ್ಟ್ ಆಗ್ತಾ ಇದ್ದೀವಿ. ಸೊ ಆವಾಗ ಒಂದು ಚಿಕ್ಕದಾಗಿ ಲಾಗ್ನ ಮಾಡ್ಕೊಂಡಿದ್ದೀನಿ, ತುಂಬ ಲೆಂತಿ ಏನಿಲ್ಲ. ಸೊ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ್ಲಿಂದ ನಾವು ಈ ಮನೆ ಅಂದರೆ ಇದು ನಮ್ಮ ಸ್ವಂತ ಮನೆ ಅಲ್ವಾ. ಸೊ ಈ ಮನೆಗೆ ಶಿಫ್ಟ್ ಆಗಿದ್ದು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋ ಟೈಮಲ್ಲೇ. ಬಟ್ ನಾನು ಅವಾಗೆಲ್ಲ ಲಾಗೆಲ್ಲ ಮಾಡ್ಕೊಳ್ಳಿಲ್ಲ. ಅಯ್ಯೋ ಬಿಡೋ, ಶಿಫ್ಟಿಂಗ್ ಎಲ್ಲ ಯಾರು ಲಾಗ್ ಮಾಡ್ತಾರೆ ಅಂದ್ಬಿಟ್ಟು ನಾನು ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಬಟ್ ಇವಾಗಲೂ ಮಾಡೋಣ ಬೇಡವೋ ಅಂತ ಅಂದ್ಕೊಂಡಿದ್ದೆ. ಬಟ್ ಇಲ್ಲಿ ಬಿಡು, ಇವಾಗ ಕಂಟಿನ್ಯೂಸ್ ಆಗಿ ವೀಡಿಯೋಸ್ನ ಮಾಡ್ತಾ ಇದ್ದೀನಲ್ಲ ಅಂದ್ಬಿಟ್ಟು ಮಾಡ್ಕೊಂಡಿದ್ದು ಅಷ್ಟೇ. ಸೊ ನಾವು ಡೆಲ್ಲಿಲಿದಾಗ್ಲೂ ಅಷ್ಟೇ ಇದೇ ರೀತಿ ಪ್ಯಾಕರ್ಸ್ ಮೂವರ್ಸ್ ಎಲ್ಲ ಬಂದು ಎಲ್ಲ ಪ್ಯಾಕಿಂಗ್ ಮಾಡಿ ಶಿಫ್ಟ್ ಮಾಡಿಸಿದ್ದು. ನಾವು ಅಲ್ಲಿಂದನೇ ಶಿಫ್ಟ್ ಮಾಡಿಸಿದ್ವಿ. ಬಟ್ ಇಲ್ಲೂ ಬೆಂಗಳೂರಲ್ಲೂ ತುಂಬ ಮನೆಗಳೆಲ್ಲ ಚೇಂಜ್ ಮಾಡಿಬಿಟ್ಟಿದ್ದೀವಿ. ನಾವು ತುಂಬ ಮನೆಗಳೆಲ್ಲ ಶಿಫ್ಟ್ ಆಗಿದ್ದೀವಿ. ಬಟ್ ಅವಾಗೆಲ್ಲ ನಾನು ಯೂಟ್ಯೂಬ್ ಎಲ್ಲ ಮಾಡ್ತಿರ್ಲಿಲ್ಲ ಅಲ್ಲ. ಸೊ ಹಾಗಾಗಿ ಈ ಮನೆಗೆ ಬಂದಾಗ ಮಾಡ್ತಿದ್ದೆ, ಮಾಡಲಿಲ್ಲ ಅಷ್ಟೇ, ನಾನೇ ಲಾಗ್ ಮಾಡ್ಕೊಳ್ಳಿಲ್ಲ ಅಷ್ಟೇ. ಸೊ ಇಲ್ಲೆಲ್ಲ ಪ್ಯಾಕಿಂಗ್ ಎಲ್ಲ ಮಾಡ್ತಾ ಇದ್ರು ಇಲ್ಲಿ. ಸೊ ಇದು ನನ್ನ ಸ್ವಂತ ಮನೆ ಅಲ್ವಾ. ಸೊ ಹಾಗಾಗಿ ಕ್ರೋಕ್ರಿಗೆ ಎಲ್ಲದಕ್ಕೂ ಏನೇನೆಲ್ಲ ಸ್ಟೋರೇಜ್ ಬೇಕು, ನಮ್ದು ಐಟಮ್ಸ್ ಎಲ್ಲ ಎಷ್ಟೆಷ್ಟಿದೆ ಅದೆಲ್ಲ ನೋಡಿ ನಾನು ಮಾಡಿಸ್ಕೊಂಡಿದ್ದೆ. ನಮ್ಮ ಗ್ಲಾಸ್ ಐಟಮ್ಸ್ ಎಲ್ಲ ತುಂಬಾ ಇತ್ತು, ನಮ್ಮ ಅತ್ತೆ ಇಟ್ಟಿರೋದು. ಸೊ ಅದಕ್ಕೆಲ್ಲ ಬೇಕಲ್ಲ ಅಂದ್ಬಿಟ್ಟು ಎಲ್ಲ ಕ್ರೋಕ್ರಿದೆಲ್ಲ ಮಾಡ್ಕೊಂಡಿದ್ದೆ. ಇವಾಗ ನಾವು ರೆಂಟೆಡ್ ಹೌಸ್ಗೆ ಶಿಫ್ಟ್ ಆಗ್ತಾ ಇರೋದ್ರಿಂದ ಅಲ್ಲಿ ಅಷ್ಟೊಂದೆಲ್ಲ ಮಾಡಿರಲ್ಲ. ರೆಂಟೆಡ್ ಹೌಸ್ ಅಂದರೆ ನಿಮಗೆ ಗೊತ್ತೇ ಇರುತ್ತೆ, ಮಿನಿಮೈಸ್ ಆಗಿ ಸ್ವಲ್ಪನೇ ಇಂಟೀರಿಯರ್ ಮಾಡಿರ್ತಾರೆ. ಸೊ ಅದರಲ್ಲೇ ಅಡ್ಜಸ್ಟ್ ಮಾಡ್ಕೋಬೇಕು, ಹೇಗಪ್ಪ ಮಾಡ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾ ಇದ್ದೆ ನಾನು. ಸೊ ಆಮೇಲೆ ಹಾಗೆ ಒಂದಷ್ಟೆಲ್ಲ ಐಟಮ್ಸ್ ಎಲ್ಲ ಕ್ಲಿಪ್ ತಗೋತಿದ್ದೆ. ಈಗ ಓಪನ್ ಮಾಡಿ ಹೋಗ್ಲಿ ನೀನೆ. ಆ್ಯಕ್ಚುಲಿ ಶಿಫ್ಟಿಂಗ್ ಅವ್ರಿಗೆ ನಾವು ಬೆಳಗ್ಗೆನೇ ಬುಕ್ಕಿಂಗ್ ಮಾಡ್ಕೊಂಡಿದ್ವಿ 10 o'clock. ಬಟ್ ಅವರು ಬಂದಿದ್ದು ಮಧ್ಯಾಹ್ನ ಆಯಿತು, ಬೇರೆ ಕಡೆ ಹೋಗಿ ಲೇಟ್ ಆಯಿತು ಅಂತ ಅಂದರು. ಸೊ ಮಧ್ಯಾಹ್ನ 2:30 ಅಷ್ಟರಲ್ಲಿ ಬಂದರು. ಬಟ್ ನೈಟ್ ಆಗೋಯ್ತು ಅವರು ಪ್ಯಾಕಿಂಗ್ ಎಲ್ಲ ಮಾಡೋ ಅಷ್ಟರಲ್ಲಿ. ನಮ್ಗೆ ಅಷ್ಟರಲ್ಲಿ ಹೊಟ್ಟೆ ಹಸಿವಾಗ್ತಿತ್ತು. ಅಲ್ಲೇ 9:30 ಆಗೋಗಿತ್ತು. ಅಲ್ಲೇ ಸಿಂಪಲ್ಲಾಗೆ ಬರ್ಗರ್ ಎಲ್ಲ ತರಿಸ್ಕೊಂಡು ತಿನ್ಕೊಂಡ್ವಿ. ಬಟ್ ಹೊಟ್ಟೆ ತುಂಬ ಅಷ್ಟೇನು ತರಿಸಿರ್ಲಿಲ್ಲ, ಸ್ವಲ್ಪನೇ ತಿನ್ಕೊಂಡಿದ್ವಿ. ಮತ್ತು ಆ ಮನೆಗೆ ಹೋಗ್ತೀವಲ್ಲ ಶಿಫ್ಟಿಂಗ್ ಆಗಿ, ಸೊ ಅಲ್ಲಿ ತರಿಸ್ಕೊಂಡು ತಿನ್ನೋಣ ನೈಟು ಅಂದ್ಬಿಟ್ಟು. ಸೊ ನಾನು ಯಾವ ಮನೆಗೆ ಶಿಫ್ಟ್ ಆದ್ರೂ ಅಷ್ಟೇ ಎಷ್ಟೊಂದು ಐಟಮ್ಸು ನಾನು ಊರಿಗೆ ಕೊಟ್ಕೊಳಿಸ್ಬಿಡ್ತಿದ್ದೆ. ನೆಕ್ಸ್ಟ್ ಮನೆಗೆ ಹೋಗ್ತೀವಲ್ಲ ಅಲ್ಲಿ ಈ ಐಟಮ್ಸ್ ಬರಲ್ಲ, ಆ ಐಟಮ್ಸ್ ಬರಲ್ಲ ಅಂದ್ಕೊಂಡೆಲ್ಲ ಕೊಟ್ಕೊಳಿಸ್ಬಿಡ್ತಿದ್ದೆ. ಗಾಡಿಗಳು ಬರ್ತಿತ್ತು ಊರ ಕಡೆಯಿಂದ, ಅಲ್ಲಿಗೆ ಹಾಕ್ಬಿಡ್ತಿದ್ದೆ. ಬಟ್ ಇವಾಗ ನನಗೆ ಇದೆಲ್ಲ ಐಟಮ್ಸ್ ನೋಡಿ ಶಾಕ್ ಆಗ್ತಿತ್ತು. ಯಪ್ಪ, ಅಷ್ಟೊಂದೆಲ್ಲ ಐಟಮ್ಸ್ ಕೊಟ್ಕೊಳಿಸ್ದೆ, ಮತ್ತೆ ಇಷ್ಟೊಂದು ಇದೆಯಾ ನಂದು ಐಟಮ್ಸು ಮನೆಯಲ್ಲಿ. ಆ ಮನೆಯಲ್ಲಿ ನಾನು ಹೇಗಿಟ್ಟಿದೆ ಇಷ್ಟೆಲ್ಲ ಐಟಮ್ಸು ಅಂತ ಅನಿಸುತ್ತೆ. ಇಲ್ಲಿ ಒಬ್ರಣ್ಣ ನೀವು ನೋಡ್ಬೋದು ಪ್ಯಾಕಿಂಗ್ ಮಾಡೋರು, ಅವರು ಅಪ್ಪು ವೀಡಿಯೋ ಮಾಡ್ಕೊಂಬರೋದಕ್ಕೆ ಹೋಗಿದ್ದ ಕೆಳಗಡೆ. ಆವಾಗ ಅವರು ಕೂಡ ಫೋಸ್ನ ಕೊಡ್ತಾಯಿದ್ರು, ನೀವು ಇಲ್ಲಿ ನೋಡ್ಬೋದು. ಏನೋ ಗೊತ್ತಿಲ್ಲ, ಒಬ್ಬೊಬ್ರು ವೀಡಿಯೋಗೆ ಆ ಥರ ಬರ್ತಾರೆ, ಒಬ್ಬೊಬ್ರು ಬರೋಕ್ಕೆ ಇಷ್ಟಪಡಲ್ಲ. ಸೊ ಅವರು ಫೋಸ್ ಕೊಡ್ತಿರಲ್ಲ, ಅದಕ್ಕೆ ಅಪ್ಪು ವೀಡಿಯೋ ಮಾಡ್ಕೊಂಬಂದಿದ್ದ. ಸೊ ಇಲ್ಲಿ ಐಟಮ್ಸ್ ನೋಡಿ ನನಗಂತೂ ಹುಚ್ಚಿಡ್ದಂಗೆ ಆಗ್ತಿತ್ತು. ನಿಜವಾಗ್ಲೂ ನಾನು ಅಷ್ಟೊಂದು ಐಟಮ್ಸ್ ಎಲ್ಲ ಖಾಲಿ ಮಾಡಿದ್ದೀನಿ, ಮತ್ತೆ ರೀಸ್ಟಾಕ್ ಮಾಡ್ಕೊಬಿಟ್ಟಿದ್ದೀನ ಎಲ್ಲನೂ ಅಂತ ತುಂಬಾ ತಲೆ ಕೆಟ್ಟೋಗ್ತಿತ್ತು. ಆಮೇಲೆ ನೈಸ್ ರೋಡಿಂದ ಇಲ್ಲಿ ಹೋಗ್ತಾ ಇದ್ದೀವಿ. ನಿಮಗೆ ಗೊತ್ತೇ ಇದೆ ಅಲ್ವಾ, ನಾವು ಬೊಮ್ಮಸಂದ್ರ ಎಲೆಕ್ಟ್ರಾನಿಕ್ ಆ ಸೈಡ್ ಇದ್ದಿದ್ದು. ಇವಾಗ ನಾವು ಹೋಗ್ತಾ ಇರೋದು ನಿಟ್ಟೆನಹಳ್ಳಿ ನಾಗಸಂದ್ರ ಸೈಡು. ಸೊ ಊರಿಗೆಲ್ಲ ಅನುಕೂಲ ಆಗುತ್ತೆ ಅಂತ ಒಂದು ರೀಸನ್ನು, ಪ್ಲಸ್ ಇನ್ನೊಂದೇನಪ್ಪ ಅಂತ ಅಂದರೆ ವಿಜಯ್ಗೆ ವರ್ಕ್ ಫ್ರಮ್ ಹೋಮೇ ಇದೆ. ಸೊ ಇಷ್ಟು ದೂರ ಯಾಕೆ ಇರಬೇಕು ಅಂದ್ಬಿಟ್ಟು ನಾವು ಅಲ್ಲಿಗೆ ಮತ್ತೆ ಶಿಫ್ಟ್ ಆಗ್ತಾ ಇರೋದು. ನಾವು ಯಾವಾಗ ಶಿಫ್ಟ್ ಆದ್ರೂ ದೊಡ್ಡ ಗಾಡಿ ಬರ್ತಾ ಇತ್ತು, ಇವರು ಒಂದು ಚಿಕ್ಕದ ಗಾಡಿ ತೊಗೊಂಬಂದಿದ್ರು. ಆವಾಗ ನಾನು ವಿಜಯ್ ನೋಡಿಬಿಟ್ಟು ಈ ಚಿಕ್ಕ ಗಾಡಿ ನಮ್ಮ ಐಟಮ್ಸ್ ಬರುತ್ತಾ, ಯಾವಾಗ ಶಿಫ್ಟ್ ಆದರೂ ನಮ್ದು ಅಷ್ಟೊಂದು ಐಟಮ್ಸ್ ಇರುತ್ತೆ, ಈ ಗಾಡಿಗೆ ಬರಲ್ಲ ಬಿಡಿ ಅಂತ ಅಂತಿದ್ದೋ. ಆಮೇಲೆ ಅವ್ರು ಹೇಳಿದರು, ಇಲ್ಲ ನಿಮ್ದು ಐಟಮ್ಸ್ ಜಾಸ್ತಿ ಇದೆ, ಇನ್ನೊಂದು ಗಾಡಿ ಬರುತ್ತೆ, ಇವಾಗ ಸದ್ಯಕ್ಕೆ ಈ ಗಾಡಿಗೆ ಲೋಡ್ ಮಾಡ್ತಾ ಇರ್ತೀವಿ ಅಂತ ಅಂದರು. ಸೊ ಆಮೇಲೆ ಮನೆಗೆ ಬಂದ್ವಿ. ಮನೆಗೆ ಬಂದು ಪಿಜ್ಜಾ ತರಿಸ್ಕೊಂಡು ತಿಂದ್ವಿ. ಹೊಟ್ಟೆ ತುಂಬ ಆಯಿತು ಊಟ. ಮನೆಗೆ ಬರೋ ಅಷ್ಟರಲ್ಲಿ 11:30 ಆಗಿತ್ತು. ಅಲ್ಲೆಲ್ಲ ಪ್ಯಾಕಿಂಗ್ ಮುಗಿಸಿ ಮತ್ತು 1 hour ನೈಸ್ ರೋಡಲ್ಲಿ ಬಂದು ಎಲ್ಲ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ 11:30 12 o'clock ಹತ್ರನೇ ಆಗೋಯ್ತು. ಮತ್ತು ಅವರು ಐಟಮ್ಸ್ ಇಳಿಸೋ ಅಷ್ಟರಲ್ಲಿ 2-3 o'clock ಆಗೇ ಹೋಯ್ತು ನೈಟು. ಸೊ ಅವತ್ತು ನೈಟೆಲ್ಲ ಸರಿಯಾಗಿ ನಿದ್ದೆನೇ ಮಾಡೋಕ್ಕಾಗಿಲ್ಲ. ಇನ್ನು ಹೆಂಗಿರೋ ಮಕ್ಕಳಿಗೆಲ್ಲ ಸಮ್ಮರ್ ಹಾಲಿಡೇಸ್ ಇತ್ತಲ್ಲ ಅವಾಗ ಶಿಫ್ಟಿಂಗ್ ಟೈಮಲ್ಲಿ. ಸೊ ಮಲ್ಕೊಂಡ್ರಾಯ್ತು 9 o'clock 10 o'clock ಮಾರ್ನಿಂಗ್ ತನಕ ಅಂದ್ಬಿಟ್ಟು ನೈಟೆಲ್ಲ ಶಿಫ್ಟ್ ಮಾಡಿಸ್ಬಿಟ್ವಿ. ಸೊ ಆಮೇಲೆ ಬೆಳಗ್ಗೆ ಎದ್ದು ನಾನು ಇದೆಲ್ಲ ವೀಡಿಯೋ ಮಾಡ್ಕೊಂಡಿರೋದು ನೀವು ನೋಡ್ಬೋದು. ಒಂದು ರೂಮ್ ಫುಲ್ ಆಗೋಗಿತ್ತು, ಬಾಕ್ಸಸ್ ಎಲ್ಲ ನಮ್ಮದು ಐಟಮ್ಸು. ಮತ್ತು ಹಾಲಲ್ಲಿ ಒಂದಷ್ಟು ಇತ್ತು, ರೂಮ್ ಅಂತೂ ಫುಲ್ ಆಗೋಗಿತ್ತು, ನೀವು ಇಲ್ಲಿ ನೋಡ್ಬೋದು. ಬೆಳಗ್ಗೆ ಎದ್ದು ನೋಡಿದ್ರೆ ಐಟಮ್ಸ್ನ ತಲೆ ತಿರುಗ್ತಾ ಇತ್ತು. ಯಾವಾಗಪ್ಪ ಇದೆಲ್ಲ ಜೋಡಿಸ್ತೀನಿ ನಾನು, ಒಂದೊಂದು ಬಾಕ್ಸೇ ಎತ್ಕೊಂಡು ಹೋಗಿ ಯಾವ ಜಾಗಕ್ಕೆ ಎಲ್ಲಿ ಇಡ್ತೀನಿ ಅನ್ನಂಗೆ ಆಗ್ಬಿಟ್ಟಿತ್ತು. ಫ್ರಿಜ್ಗೆ ಹೇಗಿದ್ರು ಐಟಮ್ಸ್ ಎಲ್ಲ ಇಡಬೇಕಿತ್ತು, ಅದು ಸಪ್ರೇಟ್ ಬಾಕ್ಸ್ ಮಾಡಿಬಿಟ್ಟಿದ್ವಿ, ಫ್ರಿಜರ್ ಐಟಮ್ ಎಲ್ಲ. ಸೊ ಅದನ್ನೆಲ್ಲ ಹೇಗಿದ್ರು ಜೋಡಿಸ್ಬೇಕಿತ್ತಲ್ಲ. ಸೊ ಹಾಗಾಗಿ ಫ್ರಿಜ್ಜು ಫಸ್ಟೇ ಕ್ಲೀನ್ ಮಾಡ್ಕೊಬಿಡೋಣ, ಮತ್ತೆ ಜೋಡಿಸ್ಬಿಟ್ರೆ ಮತ್ತೆ ತೆಗೆದು ಮತ್ತೆ ಕ್ಲೀನ್ ಮಾಡೋದೆಲ್ಲ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಫಸ್ಟು ಫ್ರಿಜ್ಜೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ವಾಶ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊಂಡು ವೈಪ್ ಮಾಡ್ಕೊಂಡು ಎಲ್ಲ ಫ್ರಿಜ್ಜಿಂದ ಐಟಮ್ಸ್ ಎಲ್ಲ ಜೋಡಿಸ್ತಾ ಇದ್ದೆ.
ಆಮೇಲೆ ಬಾಕ್ಸ್ಗಳು ನೋಡ್ತಾ ಇರ್ತೀನಿ, ಜೋಡಿಸ್ತಾ ಇದ್ದೀನಿ, ತಲೆ ತಿರುಗ್ತೈತೆ, ಇನ್ನೂ ಖಾಲಿ ಆಗ್ತಾಯಿಲ್ಲ ಬಾಕ್ಸು, ಇನ್ನೂ ಖಾಲಿ ಆಗ್ತಾಯಿಲ್ಲ ಅಂತ. ಬಟ್ ನಾನು ಅದಕ್ಕೆ ಈ ಮಧ್ಯದಲ್ಲಿ ನಾನು ಯಾವುದೇ ರೀತಿ ಲಾಕ್ಸ್ ಏನೂ ಮಾಡೋದಕ್ಕೆ ಹೋಗಲಿಲ್ಲ. ಏಕೆಂದರೆ ನನಗೇನಂದರೆ ಆ ಬಾಕ್ಸ್ ಎಲ್ಲ ಖಾಲಿ ಆಗಬೇಕಿತ್ತು, ಇಲ್ಲೆಲ್ಲ ಐಟಮ್ಸ್ ಇಡಬೇಕು, ಅಲ್ಲೆಲ್ಲ ಐಟಮ್ಸ್ ಇಟ್ಟು ನನ್ನ ಕೆಲಸ ಕಮ್ಮಿ ಆಗಿಬಿಡ್ಬೇಕಿತ್ತು. ನನಗೆ ಸ್ಕೂಲ್ ಬೇರೆ ಸ್ಟಾರ್ಟ್ ಆಗೋದ್ರಲ್ಲಿತ್ತು. ನಾವು ಶಿಫ್ಟ್ ಆಗಿ ನಾನು 15 ಡೇಸ್ ಒಳಗಡೆ ಸ್ಕೂಲು ಸ್ಟಾರ್ಟ್ ಆಗೋದ್ರಲ್ಲಿತ್ತು. ಸೊ ನಾನು ಒಂದು 8 to 10 ಡೇಸಲ್ಲಿ ನಾನು ಫುಲ್ ಐಟಮ್ಸ್ ಎಲ್ಲ ಜೋಡಿಸ್ಕೊಬಿಟ್ಟೆ ಮನೆಗೆ ಏನೇನು ಬೇಕು ಎಲ್ಲ ಅಂತ. ಆಮೇಲೆ ಒಂದಷ್ಟು ಇಲ್ಲಿ ಇಂಟೀರಿಯರು ಮಿನಿಮೈಸ್ ಆಗಿದೆಯಲ್ಲ, ಸೊ ಹಾಗಾಗಿ ಒಂದಷ್ಟು ರ್ಯಾಕ್ಸ್ಗಳು ಬೇಕಿತ್ತು, ಸ್ಟ್ಯಾಂಡ್ಗಳು ಬೇಕಿತ್ತು. ಅದೆಲ್ಲ ಫ್ಲಿಪ್ಕಾರ್ಟು, ಅಮೆಜಾನು ಮತ್ತು ಮೀಶೋ ಎಲ್ಲದರಲ್ಲೂ ಕೂಡ ಒಂದಷ್ಟು ರ್ಯಾಕ್ಸ್ಗಳು ಅವೆಲ್ಲ ಬುಕ್ ಮಾಡ್ಕೊಂಡಿದ್ದೆ. ಬಟ್ ಅದನ್ನು ಕೂಡ ನೆಕ್ಸ್ಟ್ ಯಾವಾಗಾದರೂ ಲಾಗ್ ಮಾಡಿಕೊಂಡು ಅದ್ರದ್ದು ಲಿಂಕ್ ಎಲ್ಲ ನಾನು ಕೊಟ್ಟಿರ್ತೀನಿ. ಬಟ್ ಇವಾಗ ನಾನು ಅದೇನೋ ತೋರ್ಸೋಕೆ ಹೋಗಲ್ಲ. ಅವಾಗ ಏನು ಲಾಗ್ ಮಾಡ್ಕೊಂಡಿದ್ದೆ ಅದನ್ನಷ್ಟೇ ಇವಾಗ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ ನಾನು. ಸೊ ನೀವು ಇಲ್ಲಿ ನೋಡ್ಬೋದು ಗ್ಲಾಸ್ ಐಟಮ್ಸ್ ಎಲ್ಲ ತುಂಬಾ ಇದೆ, ನಮ್ಮದು ಸೆರಾಮಿಕ್ಕು ಗ್ಲಾಸ್ ಇದೆಲ್ಲ. ಸೊ ಅದನ್ನೆಲ್ಲ ಜೋಡಿಸ್ತಾ ಇದೆ. ಇಷ್ಟೇ ನಾನು ಅವತ್ತು ಹೋಗಿ ಶಿಫ್ಟ್ ಆಗಿ ನೆಕ್ಸ್ಟ್ ಡೇ ಇದೆಲ್ಲ ಮಾಡ್ತಾ ಇದ್ದಿದ್ದು. ನನಗೆ ನಾನು ಕ್ಲೀನಾಗಿ ನಾನು ಇದು ಮಾಡ್ಕೊಳ್ಳೋದಕ್ಕಿಂತ ನಂಗೆ ಫಸ್ಟು ಮನೆ ಕ್ಲೀನ್ ಆಗಬೇಕಿತ್ತು, ಮನೆಯಲ್ಲಿ ಸಾಮಾನು ಸೆಟ್ ಆಗಬೇಕಿತ್ತು. ಇದೇ ನನಗಿದ್ದು ಬೆಳಗ್ಗೆ ಎದ್ದೇಳ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಕೆಲಸನ. ಫ್ರಿಜ್ ಕ್ಲೀನ್ ಮಾಡಿಕೊಂಡು ಗ್ಲಾಸ್ ಐಟಮ್ಸ್ ಜೋಡಿಸ್ಕೊಳ್ಳೋದು, ಕಿಚನ್ಗೆ ಏನೇನೆಲ್ಲ ಬೇಕು ಇದೆಲ್ಲ ಮಾಡ್ಕೊಂಡಿದ್ದೆ. ಕಮ್ಮಿ ಅಂದ್ರೂ ನಾವು 1 ವೀಕ್ ಹತ್ತತ್ರ ಸರಿಯಾಗಿ ಅಡುಗೆನೂ ಮಾಡಿಲ್ಲ, ಎಲ್ಲ ಆಚೆಯಿಂದ ತರಿಸ್ಕೊಂಡು ತಿಂದಿರೋದಾಯಿತು. ಫುಲ್ ಸಾಮಾನು ಜೋಡಿಸೋದ್ರಲ್ಲೇ ಬ್ಯುಸಿ ಆಗಿಬಿಟ್ಟಿದ್ವಿ. ಬೇರೆ ಟೈಮಲ್ಲೆಲ್ಲ ಐಟಮ್ಸ್ ಎಲ್ಲ ಎಲ್ಲೋ ನೋಡಿದ್ರು ಎಲ್ಲಾದರೂ ಹೋದರೆ ಅದು ತೊಗೋಬೇಕು ಇದು ತೊಗೋಬೇಕಂತ ಅನಿಸುತ್ತೆ. ಬಟ್ ಶಿಫ್ಟಿಂಗ್ ಟೈಮಲ್ಲಿ ಗೊತ್ತಾಗುತ್ತೆ ಎಲ್ರಿಗೂ ಅಷ್ಟೇ, ನನಗೆ ಅಂತಲ್ಲ ಎಲ್ರಿಗೂ ಅಷ್ಟೇ ಅದ್ರ ಕಷ್ಟ ಗೊತ್ತಾಗುತ್ತೆ. ಐಟಮ್ಸ್ ಎಲ್ಲ ನೋಡ್ತಾ ಇರ್ತೀವಿ, ಜೋಡಿಸ್ತಾ ಇರ್ತೀವಲ್ಲ, ಅವಾಗ ಅನಿಸುತ್ತೆ ಅಪ್ಪ ಎಲ್ಲೂ ಹೋದಾಗ ಏನೂ ತೊಗೋಬಾರ್ದು ಅಂತ. ಬಟ್ ಇನ್ನೊಂದೇನಪ್ಪ ಅಂದರೆ ಬಟ್ಟೆಗಳು ಅಷ್ಟೇ, ಎಷ್ಟೊಂದು ಬಟ್ಟೆ ಇಟ್ಟಿದ್ದೀನಿ ಅಂದರೆ ನನ್ನ ಬಟ್ಟೆನೂ ಅಷ್ಟೊಂದಿದೆ, ಮತ್ತು ಮಕ್ಳಿಗೂ ಅಷ್ಟೇ. ಎಲ್ಲೆಲ್ಲಿ ಹೋಗ್ತೀನಿ ಅಲ್ಲೆಲ್ಲ ಬಟ್ಟೆ ತೊಗೊಂಬಂದು ತುಂಬಿಸ್ಬಿಟ್ಟಿದ್ದೀನಿ. ಬಟ್ಟೆಗಳು ನೋಡ್ತಾ ಇದ್ರು ನನಗೆ ಬಟ್ಟೆ ಮೇಲೂ ಒಂಥರ ಏನಪ್ಪ ಜಿಗುಪ್ಸೆ ಬರುತ್ತಲ್ಲ ಆ ಥರ ಅನಿಸ್ಬಿಡ್ತು. ಇನ್ನು ನೆಕ್ಸ್ಟು ನಾನು ಬಟ್ಟೆನೂ ತೊಗೋಬಾರ್ದು, ಮನೆಗೆ ಪಾತ್ರೆಗಳನ್ನೂ ತೊಗೋಬಾರ್ದು, ಏನೂ ತೊಗೋಬಾರ್ದು ಅಂತ ಅನಿಸ್ಬಿಡ್ತು ನನಗೆ. ಶಿಫ್ಟಿಂಗ್ ಟೈಮಲ್ಲಿ ಆ ಥರ ಅನಿಸುತ್ತೆ. ಬಟ್ ಶಿಫ್ಟೆಲ್ಲ ಐಟಮ್ಸ್ ಎಲ್ಲ ಜೋಡಿಸಾದ್ಮೇಲೆ ನೆಕ್ಸ್ಟ್ ಎಲ್ಲಾದರೂ ಹೋದರೆ ಮತ್ತೆ ಅದೇನೇ, ಅಯ್ಯೋ ತಡಿ ಅದು ತೊಗೊಬಿಡೋಣ, ಇದು ತೊಗೊಬಿಡೋಣ, ಅದು ತೊಗೊಳ್ಳೋಣ ಅಂತ ಅನಿಸ್ಬಿಡುತ್ತೆ. ಸೊ ನಮ್ಮ ಒಂದು ಶಿಫ್ಟಿಂಗ್ ಸ್ಟೋರಿ ಇದಾಗಿತ್ತು. ಈ ಒಂದು ಲಾಗ್ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್, ಟೇಕ್ ಕೇರ್.